ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನು ರದ್ದು ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಪ್ರಾಸಿಕ್ಯೂಷನ್. ಆ ಟೆನ್ಷನ್ ಒಂದ್ ಕಡೆ ಆದ್ರೆ ಮತ್ತೊಂದು ಟೆನ್ಷನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೈಗೆ ಸಿಗರೇಟ್ ಕೊಟ್ಟವರ ಬುಡಕ್ಕೆ ಬಿದ್ದಿದೆ ಹೊಗೆ. ದರ್ಶನ್ಗೆ ಸಾಥ್ ಕೊಟ್ಟ ಅಧಿಕಾರಿಗಳಿಗೆ ಸಂಕಷ್ಟ. 3 ಜೈಲಧಿಕಾರಿಗಳ ವಿರುದ್ಧ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಮಾಲಿನಿ ಕೃಷ್ಣಮೂರ್ತಿ ಅನುಮತಿ ಕೊಟ್ಟಿದ್ದಾರಂತೆ. ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅನುಮತಿ ಕೊಟ್ಟಿರುವ ಬಳಿಕ ಈಗ ವರದಿ ಸಲ್ಲಿಕೆ ಆಗುತ್ತೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. 3 ಹಿರಿಯ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾಗಿದೆಯಂತೆ. ಸಹಾಯಕ ಜೈಲು ಅಧೀಕ್ಷಕ ಕರ್ಣ, ವಾರ್ಡನ್ ಸುದರ್ಶನ್, ಸಹಾಯಕ ಜೈಲು ಅಧೀಕ್ಷಕ ರಾಯಮಾನೆ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಒಂದ್ ಕಡೆ ದರ್ಶನ್ಗೆ ಸುಪ್ರೀಂ ಟೆನ್ಷನ್, ಈ ಕಡೆ ರಾಜಾತಿಥ್ಯ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಟೆನ್ಷನ್. ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗುತ್ತೆ, ಏನೆಲ್ಲ ಅಂಶಗಳಿದೆ? ಶ್ರುತಿ, ಏನು ದರ್ಶನ್ಗೆ ರಾಜಾತಿಥ್ಯನ ನೀಡಿದ ಮೇಲೆ ಆ ಒಂದು ಜೈಲಿನ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಈ ವೇಳೆಯಲ್ಲಿ ಪರಪ್ಪನಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಟ್ಟು 3 FIRಗಳು ದಾಖಲಾಗ್ತವೆ. ಅದರಲ್ಲಿ ಏನು ಜೈಲು ಅಧಿಕಾರಿಗಳಿರ್ತಕ್ಕಂಥ ಒಂದು FIR ಇರುತ್ತೆ. ಆ FIRಗೆ ಸಂಬಂಧಿಸಿದಂತೆ ಇದುವರೆಗೂ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಹಾಕೋದಕ್ಕೆ ಸಾಧ್ಯ ಆಗಿರಲ್ಲ. ಯಾಕಂತಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಂದ್ರೆ ಅದಕ್ಕೂ ಮೊದಲು ಸಕ್ಷಮ ಪ್ರಾಧಿಕಾರ, ಅವರನ್ನ ಅಥಾರಿಟಿ ಹೊಂದಿರತಕ್ಕಂಥ ಪ್ರಾಧಿಕಾರದಿಂದ ಅವರಿಗೆ ಅನುಮತಿಯ ಪೂರ್ವಾನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಏನು ಜೈಲು ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಇದಕ್ಕೆ ಸಕ್ಷಮ ಕಾರಾಗೃಹ ಇಲಾಖೆಯಿಂದ ಅನುಮತಿಯನ್ನ ಕೊಡಿ ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ಜೈಲು ಇಲಾಖೆಯಿಂದ, ಜೈಲು ಮತ್ತೆ ಕಾರಾಗೃಹಗಳ ಇಲಾಖೆಯಿಂದ ಈಗ 2 ಅಸಿಸ್ಟೆಂಟ್ ಜೈಲರ್ ಹಾಗೇನೆ ಒಬ್ಬ ಜೈಲು ವಾರ್ಡನ್ ವಿರುದ್ಧ ಸಕ್ಷಮ ಪ್ರಾಧಿಕಾರ ಅನುಮತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಈ ಒಂದು ಪ್ರಕರಣ ದಾಖಲಾಗಿತ್ತು, ಅವರ ಆರೋಪಿಗಳಿಗೆ ಈ ವಿಚಾರ ಗೊತ್ತಿದ್ದು ಅವರಿಂದ ಹಣವನ್ನು ಪಡೆದುಕೊಂಡು ರಾಜಾತಿಥ್ಯವನ್ನು ನೀಡ್ತಾ ಇರೋದು ದೃಢ ಆಗಿತ್ತು. ಈ ನಿಟ್ಟಿನಲ್ಲಿ ಪೊಲೀಸರು ಈಗ ಈ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ತಡ ಆಗೋದು ಮತ್ತೆ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇತ್ತು. ಯಾಕಂತಂದ್ರೆ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಯಾಕೆ ಕೊಡ್ತಾ ಇಲ್ಲ, ಜೈಲಧಿಕಾರಿಗಳು ಅನುಮತಿಯನ್ನು ನೀಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಂತ. ಕೊನೆಗೂ 3 ಅಧಿಕಾರಿಗಳ ವಿರುದ್ಧ ಒಂದು ಕಾರಾಗೃಹ ಇಲಾಖೆಯಿಂದ ಅನುಮತಿ ಸಿಕ್ಕಿರ್ತಕ್ಕಂಥದ್ದು. ಶ್ರುತಿ, ಓಕೆ, ಐ ಅಗ್ರಿ. ಯಾರಿಗೆ ಅವರಿಗೆ ರಾಜಾತಿಥ್ಯ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ, ಮಗದೊಂದು ಕೊಟ್ಟಿದ್ದಾರೆ ಅಂತ. ಈಗ ದರ್ಶನ್ಗೆ ಬಂದಾಗ ವಿಚಾರ ಬಂದಿತ್ತು. ದರ್ಶನ್ ಬಂದ ಕಾರಣಕ್ಕಾಗಿ, ಅವರು ಹೀರೋ ಆದ ಕಾರಣಕ್ಕಾಗಿ ಅಲ್ಲಿ ಕ್ಯಾಮರಾ ಹೋಯ್ತು, ಕ್ಯಾಮರಾ ಬಂತು. ಉಳಿದ ಟೈಮಲ್ಲಿ ಕೊಡ್ತಾ ಇದ್ರಲ್ಲ, ನಂಬರ್ 1. ಉಳಿದ ಟೈಮಲ್ಲಿ ಇದ್ದ ಬಿದ್ದ ಕಾಂಜಿ ಪಿಂಜಿಗಳಿಗೆಲ್ಲ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗೆಲ್ಲ ಅಂತ ಗೌರವ ಸಿಗ್ತಾ ಇತ್ತಲ್ಲ. ನನ್ನ ಪ್ರಶ್ನೆ ಕೇಳೋದು, ಇವರನ್ನ ಸಾಕಿ ನಾವು ಏನಾಗಬೇಕಾಗಿದೆ? ನಮ್ಮ ದುಡ್ಡಲ್ಲಿ ನಾವು ತೆರಿಗೆ ಕಟ್ಟಿಬಿಟ್ಟು ಇಂಥ ಕೊಲೆಗಡಕರನ್ನ ಯಾಕೆ ಸಾಕಬೇಕು? ಅದರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅದು ಯಾವಾಗ ಒಂದು ವಿಚಾರ ಬರಬೇಕಲ್ಲ ನಾಗರಾಜ್. ಈಗ ಮೈಕ್ರೋ ಫಿನಾನ್ಸದ್ದು ಎಲ್ಲರೂ ಹೇಳ್ತಾ ಇದ್ರು, ಅಲ್ಲಿಂದ ತೊಂದರೆ ಆಗ್ತಾ ಇದೆ, ಇಲ್ಲಿಂದ ತೊಂದರೆ ಆಗ್ತಾ ಇದೆ. ನಾವು ಕೂಡ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ವಿ. ಅಂದ್ರೆ ಅದು ಯಾವಾಗ ಅದು ಬೆಂಕಿ ಹತ್ಕೊಳ್ತಾ ಹೇಳಕ್ಕಾಗಲ್ಲ. ತಲೆಯಲ್ಲಿತ್ತು, ಇಲ್ಲ ಸ್ಟೋರಿ ಬರಲಿ. ಈ ಯಾವುದು ನಮ್ಮ ಆಶಾ ಕಾರ್ಯಕರ್ತೆಯರ ಸ್ಟೋರಿ ಪ್ರತಿ ಸಲ ಬರ್ತಾ ಇತ್ತು ನಮ್ಮ ಬಳಿಗೆ. ನಮಗೆ ಅದಕ್ಕೊಂದು ಆರಂಭ ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಯಾವಾಗ ನಕ್ಸಲೈಟ್ಗಳನ್ನು ನೀವು ಕರೆಸಿಬಿಟ್ಟು ನಮಸ್ಕಾರ ಹೊಡೆದ್ಬಿಟ್ಟು ನೀವು ಅವ್ರನ್ನ ಅವರಿಗೆ ದುಡ್ಡಿನ ಪ್ಯಾಕೇಜ್ ಎಲ್ಲ ಕೊಟ್ಟರೆ, ಆಗ ನಮ್ಮ ಪ್ರಶ್ನೆ, ಓಹೋ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದ್ದವರು. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂದರೆ ಯಾರನ್ನ ಕೊಲ್ತಾರೆ, ಹಿಂಸೆ ಮಾಡ್ತಾರೆ, ಅವರನ್ನು ನೀವು ಕರ್ಕೊಂಬಂದು ನೀವು ಇಷ್ಟು ಮಾಡೋಕ್ಕಾಗತ್ತೆ, ಕಾನೂನಲ್ಲಿ ಅವಕಾಶ ಇದೆ ಅಂತಂದರೆ, ಆ ತಾಯಂದಿರು ಪಾಪ ಒಂದು 8,000 ರೂಪಾಯಿಗಾಗಿ 2,000 ರೂಪಾಯಿ ಜಾಸ್ತಿ ಮಾಡ್ರಪ್ಪ ಅಂತ ಕೇಳುವಾಗ ನಿಮ್ಗೆ ಕೊಡೋಕ್ಕಾಗಲ್ವಾ? ಲಾ ಪಾಯಿಂಟ್ ಬೀಳುತ್ತೆ. ನಾನು ಕೇಳೋದಿಷ್ಟೇ, ಅಧಿಕಾರಿಗಳಿಗೆ ರಾಜಾತಿಥ್ಯ ಕೊಟ್ಟರು, ಕೂಲಂಕುಷವಾಗಿ ತನಿಖೆ ಮಾಡಿಸಿ ರಾಜಾತಿಥ್ಯಗಳು ಆಗ್ತಾ ಇದೆಯಾ? ಆಮೇಲೆ ಅಂಥವರಿಗೆ ರಾಜಾತಿಥ್ಯ 10 ಕೇಸ್ ಆದ ನಂತರ ರಾಜಾತಿಥ್ಯ ಯಾಕೆ ಕೊಡಬೇಕು? ಯಾಕೆ ಅವರನ್ನು ಢಮಾರದ ಮುಗಿಸಿಬಿಡಬಾರ್ದು? ಕೆಲವರನ್ನ ತಲೆನೋವೇ ಹೋಗ್ಬಿಡ್ತದೆ. ಅವರು ಇದ್ದು ಏನಾಗಬೇಕಾಗಿದೆ? 10 ಕೊಲೆ ಮಾಡಿದವ್ರನ್ನ ಇಟ್ಕೊಂಡು ಏನಾಗಬೇಕಾಗಿದೆ ರಾಜ್ಯಕ್ಕೆ, ದೇಶಕ್ಕೆ? ಇದರ ಬಗ್ಗೆ ನನಗೆ ಹೇಳಿ, ಏನು ಮಾಡ್ಬೇಕು ಅದಕ್ಕೆ ನಾವೀಗ?
ಜಯಪ್ರಕಾಶ್, ಏನೋ ರಿಪಬ್ಲಿಕ್ ಕನ್ನಡ ಕಲಬುರಗಿಯಿಂದ ಪರಪ್ಪನಗ್ರಹಾರದವರೆಗೂ ಜೈಲುಗಳಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳ ಬಗ್ಗೆ ಸಾಕಷ್ಟು ವರದಿಯನ್ನು ಮಾಡಿದ್ದಾವೆ. ಆದರೆ ಇದುವರೆಗೂ ಸರಿ ಹೋಗಿಲ್ಲ. ಏನು ದರ್ಶನ್ ರಾಜಾತಿಥ್ಯ ಆದಮೇಲೆ ಸರ್ಕಾರ ಒಂದು ಸಮಿತಿಯ ಏನು ಒಬ್ಬ ಹಿರಿಯ IPS ಅಧಿಕಾರಿ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಿ ಅಂತ ಕೇಳ್ತು. ಅದು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಕೂಡ ಆಗಿದೆ. ಆದರೆ ಇದುವರೆಗೂ ಏನೂ ಕ್ರಮ ಆಗಿಲ್ಲ. ಜೈಲುಗಳನ್ನು ಸುಧಾರಣೆ ಮಾಡೋದು ದೊಡ್ಡ ತಲೆನೋವಾಗಿರ್ತಕ್ಕಂಥದ್ದು ಕೇವಲ ಈ ಸರ್ಕಾರದಲ್ಲಿ ಅಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಸಹ ಸಾಕಷ್ಟು ಪುಡಿ ರೌಡಿಗಳು. ಯಾಕಂತಂದ್ರೆ ಇವತ್ತಿಗೂ ಭೂಗತ ಜಗತ್ತು ಮತ್ತೆ ಅಥವಾ ಏನು ರೌಡಿಸಮ್ ಏನ್ ನಡೀತಾ ಇದೆ ಅದು ಬಹುತೇಕ ಜೈಲಿನಿಂದಾನೇ ನಡೆಯೋ ಅನ್ನೋ ಮಾತು ರೌಡಿಗಳ ವಲಯದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಇಷ್ಟೆಲ್ಲ ಗೊತ್ತಿದ್ರು ಜೈಲನ್ನ ನಿಯಂತ್ರಿಸೋದಕ್ಕೆ ಒಂದು ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ? ಯಾಕಂತಂದ್ರೆ ಆಗಿಂದಾಗ ದರ್ಶನ್ ರಾಜಾತಿಥ್ಯ ಆಯ್ತು, ಇನ್ನೊಂದು ಘಟನೆ ಯಾವುದೋ ಆಯ್ತು ಅಂದಾಗ ಒಂದಷ್ಟು ಕ್ರಮಗಳಾಗ್ತವೆ, ಒಂದಷ್ಟು ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥದ್ದು, ಮತ್ತೆ ಕೆಲವು ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳೋದು ಆಗ್ತವೆ. ಆದ್ರೆ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನ ಕಂಡುಹಿಡೋದಕ್ಕೆ ಎಲ್ಲ ರಾಜಕಾರಣಿಗಳು ವಿಫಲ ಆಗ್ತಾ ಇರ್ತಕ್ಕಂಥದ್ದು. ಇದು ಹಿಂಗೆ ಆದ್ರೆ ಮತ್ತೆ ಇಷ್ಟು ದಿನಗಳಿಂದ ಏನ್ ಮುಂದುವರ್ಸ್ಕೊಂಡು ಬರ್ತಾ ಇತ್ತು, ಇದು ಹೀಗೆ ಸಾಗ್ತಾ ನಾಗರಾಜ್ ಆಗೇನಿಲ್ಲ. ಈಗ ವೀರಪ್ಪನ ಕೊಲೆ ಆಯ್ತಲ್ಲ, ವೀರಪ್ಪನ ಹತ್ಯೆ ಆಯ್ತಲ್ಲ, ವೀರಪ್ಪನ ಸೆರೆ ಹಿಡಿಯೋಕ್ಕೆ ಸಾಧ್ಯ ಇರಲಿಲ್ವಾ? ಸೆರೆ ಹಿಡಿಯೋಕ್ಕೆ ಸಾಧ್ಯ ಇರಲಿಲ್ವಾ? ಅವನ ಕೈಯಲ್ಲಿ ಏನಾದರೂ ಇತ್ತ ಕೊನೆಗಳಿಗೆಯಲ್ಲಿ? ಯಾಕೆ ತಲೆಗೆ ಹತ್ತಿರದಿಂದ ಹೊಡೆದ್ರು? ಆತ ಸಿಕ್ಕಾಕೊಂಡ್ಬಿಟ್ರೆ ಹೇಳ್ಬಿಡ್ತಾನೆ ಏನಾದರೂ ಅಂತೇಳಿ. ತೇಲಗಿ ವಿಚಾರ ಗೊತ್ತಿಲ್ವಾ? ತೇಲಗಿ ತನ್ನಿಂತಾನೆ ಸತ್ತನ? ಕರೀಂಲಾಲ ತೇಲಗಿ ತನ್ನಿಂತಾನೆ ಸತ್ತನ? ಈಗಲೂ ಕೆಲವು ಪೊಲೀಸ್ ಮಾಜಿ ಅಧಿಕಾರಿಗಳು ಓಡಾಡ್ತಾ ಇದಾರಲ್ಲ, ಅವ್ರು ದುಡ್ಡು ತಿಂದಿಲ್ವಾ? ತೇಲಗಿಯಿಂದ ದುಡ್ಡು ತಿಂದಿಲ್ವಾ? ಗೊತ್ತು ನನಗೆ. ಅದಕ್ಕೆ ಧ್ವನಿ ಇರೋದಿಲ್ಲ. ಇಂಥದ್ದೇ ಘಟನೆ ನಡೀತು ನಾಗರಾಜ್ 80ರ ದಶಕದಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ಕತೆ ಕೇಳಿ. ಯಾಕೆಂದ್ರೆ ನೀವು ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಾ ಇದ್ರಿ. ರೌಡಿಸಮ್ ಯಾವ ಥರ ಅಂತಂದ್ರೆ, ಮುತ್ತಪ್ರೈ ಬಂದ ನಂತರ ಗನ್ ಬಂತು, ಅದು ಬೇರೆ ವಿಚಾರ. ಅದಕ್ಕಿಂತ ಕುರುಪು ಹಾಕೋದು, ಮತ್ತೊಂದು ಹಾಕೋದು, ಅದು ಬೇರೆ ವಿಚಾರ. ನಿಮ್ಗೆ ಗೊತ್ತಿದೆ ಅದು, ಆಯ್ತಾ? ಅಟ್ಟಹಾಸ ರೌಡಿಗಳದು ಬೈಕಲ್ಲಿ ಮತ್ತೊಂದರಲ್ಲಿ ಯಾವುದು. ಆಗ ಗವರ್ಮೆಂಟ್ ಒಂದು ಡಿಸಿಷನ್ ತಗೊಳತ್ತೆ. ಯಾರು ಹೆಗಡೆ ಅವರು ಮುಖ್ಯಮಂತ್ರಿ, ಆಗ ಹೋಮ್ ಮಿನಿಸ್ಟರ್ ಆಚೆ ಐ ಥಿಂಕ್ ಒಂದು ಡಿಸಿಷನ್ ತಗೋತಾರೆ, ಶೂಟ್ ಔಟ್. ಚರ್ಚೆ ಆಗತ್ತೆ ವಿಧಾನಸಭೆಯಲ್ಲಿ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗತ್ತೆ. ಅದು ಅಲ್ಲ, ಎನ್ಕೌಂಟರ್ ಮಾಡೋದು ಅಂತ. ಆಗ ಒಬ್ಬ ಶಾಸಕ ಎದ್ದು ಹೇಳ್ತಾನೆ, ಅವನದೇನೋ ಇರುತ್ತೆ, ದುಡ್ಡು ಗಿಡ್ಡು ಕೊಟ್ಟಿರ್ತಾನೆ, ಹಂಗೆಲ್ಲ ಮಾಡೋಂಗಿಲ್ಲ ಮತ್ತೊಂದಂಗಿಲ್ಲ. ಆಗ ಹೋಮ್ ಮಿನಿಸ್ಟರ್ ಹೇಳ್ತಾರಂತೆ, ಇದನ್ನು ನೀವು ದತ್ತ ಅವ್ರ ಹತ್ರ ಕೇಳಬೇಕು. SIV ದತ್ತ, YSV ದತ್ತ ಇದಾರಲ್ಲ, ಅವ್ರ ಹತ್ರ ಕೇಳಬೇಕು, ಭಾಳ ಚೆನ್ನಾಗಿ ಹೇಳ್ತಾರೆ. ಆಗ ಒಬ್ಬ ಶಾಸಕ ಹೇಳ್ತಾರಂತೆ, ಹಂಗೆಲ್ಲ ಮಾಡಬೇಡಿ, ಅದು ಕಾನೂನು ವಿರುದ್ಧವಾಗಿದ್ದು, ಮತ್ತೊಂದಾಗಿದ್ದು, ಇದೊಂದಾಗಿದ್ದು ಅಂತೇಳಿ. ಇಂಥವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವರನ್ನು ಅದೇ ಥರ ಮಾಡಬೇಕು ಅಂತ. ಹೇಗೆ ನಕ್ಸಲೈಟ್ಗಳನ್ನು ನೀವು, ನಕ್ಸಲೈಟ್ಗಳಿಗೆ ಒಂದು ಅವ್ರಿಗೊಂದು ಇದಿದೆ, ಏನು ಶೋಷಣೆಗೊಳಗಾದವರ ವಿರುದ್ಧ ಹೋರಾಟ ಮಾಡುವಂಥದ್ದು ಅಂತೇಳಿ. ಹಾಗಾಗಿ ಅವರ ಶರಣಾಗತಿಗೆ ಒಂದು ಮಾನ್ಯತೆ. ಆಯ್ತಾ? ಇವರಿಂದ ಏನಿದೆ? ಏನೂ ಇಲ್ಲ, ಪ್ರಯೋಜನ ಇಲ್ಲ. ಇವರಿಂದ ಏನಿದೆ? ಅವರ ಸಮಾಜ ಸರಿಯಾಗಲಿ ಅಂತೇಳಿ ಒಂದು ಕೈಗೆತ್ತಿಕೊಂಡ್ರು ತಪ್ಪು, ಅದಕ್ಕಾಗಿ ಬೇರೆ. ಇವರಿಂದ ಏನಿದೆ? ಆಗ ಏನು ಮಾಡ್ತಾರೆ ನಾಗರಾಜ್, ಎನ್ಕೌಂಟರ್ ಶುರುವಾಗುತ್ತೆ ನೋಡಿ. ಆಗ ಬೀಳತ್ತೆ ಹೆಣಗಳು, ಡಮ್ 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 ಅಂತ. ಇದರಲ್ಲಿ ಏನಿಲ್ಲ. ಇಂಥವ್ರನ್ನ ಕರ್ಕೊಂಡು ಹೋಗ್ಬೇಕು, ಮಾಜಿಯರ್ ನಡೆಸೋದು ಅಂತೇಳಿ ಓಡಿಸ್ಬೇಕು, ಡಮ್ ಡಮ್ ಡಮ್. 10 ಡಮ್ ಆದ್ರೆ ಮುಂದಿನ 20-25 ವರ್ಷಗಳ ಕಾಲ ಕರ್ನಾಟಕ ಪೆ ಡುಮ್ 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 ಹಂಗಿರ್ತದೆ. ನೆಕ್ಸ್ಟ್. ಓಕೆ, ಧನ್ಯವಾದಗಳು ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ. ಈಗ ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ದರ್ಶನ್ ಬಗ್ಗೆ ಸುಪ್ರೀಂಗೆ ಮಾಹಿತಿ ನೀಡಿದ್ದಾರೆ. ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರು ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ, ಕೋರ್ಟ್ ಏನ್ ಆದೇಶ ಕೊಡುತ್ತೋ ಕಾದ್ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ, ಜಾಮೀನು ರದ್ದು ಕೋರಿ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು. ಏನ್ ತೀರ್ಪು ಬರುತ್ತೆ ನೋಡ್ಬೇಕಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನಿರ್ಬೋದು ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ. ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರುತ್ತೆ. ಏನು ತೀರ್ಪು ಬರುತ್ತೆ ನೋಡ್ಬೇಕಲ್ಲ ನಾವು. ಆದರೆ ಇನ್ನೊಂದು ಇದರ ಮಿಡ್ಲಲ್ಲಿ ಪಾಪ ಈ ನಮ್ಮ ಪರಮೇಶ್ವರ್ ಇದಾರಲ್ಲ, ಭಾಳ ಸಜ್ಜನ ರಾಜಕಾರಣಿ. ಅವ್ರದ್ದೆಲ್ಲ ಸಿದ್ಧಾರ್ಥ ಸಂಸ್ಥೆ ಅದೆಲ್ಲ ಭಾಳ ಇದೆ. ಅವರು ಮೀಡಿಯಾ ಫ್ರೆಂಡ್ಲಿ ಮಾತ್ರ. ಯಾವುದೇ ವಿಚಾರಗಳನ್ನು ಭಾಳ ಮುಕ್ತವಾಗಿ ಮಾತಾಡ್ತಾರೆ. ನಮಗೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಮ್ಮ ಬಯಕೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಮುಖ್ಯಮಂತ್ರಿ ಪಟ್ಟ ಅಂತೇಳಿ ಬಹಳ ದೊಡ್ಡ ಮಟ್ಟದಲ್ಲಿ ಅಂಕಿಅಂಶಗಳ ಸಮೇತ ಮಾತಾಡಿದ್ರು ನಾನೇ. ಯಾಕೆಂದ್ರೆ ನೀವು ಇದಕ್ಕೆ ಕೇಳ್ತಿದ್ದ ಪಾಪ 2013 ಸೋತ್ರ ಅನ್ನೋ ಕಾರಣಕ್ಕಾಗಿ. ಹಾಗಾದ್ರೆ ಇಲ್ವೇ ಇಲ್ವಾ?
ಸಿದ್ದರಾಮಯ್ಯ ಸೋತಿಲ್ವ ಅಂತ ನಾನು ಕೇಳಿದೆ. 2018ರಲ್ಲಿ ಸೋತಿದ್ರು, ಮತ್ತೆ ಅವ್ರು ಮಾಡಿಲ್ವ ನೀವು ಪಕ್ಷೇತರದಲ್ಲೇ ಅವ್ರನ್ನ? ಸೋತ್ಬಿಟ್ಟಿದ್ದಾರೆ. ಪಕ್ಷವೇ ಸೋತು ಹೋಗ್ಬಿಡ್ತು ಅವರ ಅದರಲ್ಲಿ ಇಲ್ವಾ ಅಂತೇಳಿ. ನಿಮ್ಮ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇರೋದು ಹೋಮ್ ಮಿನಿಸ್ಟರ್ ಅವರೇ, ಯಾಕಂತಂದ್ರೆ ನೀವು ಒಬ್ಬ ಸಜ್ಜನ ರಾಜಕಾರಣಿ. ಕೆಲವೊಮ್ಮೆ ನಿರ್ಧಾರ ತಗೊಂಬಿಡಿ, ಹೆಂಗ್ ನೋಡ್ರಪ್ಪ ಅಂತ. ಕೆಲವೆಲ್ಲ ಡಿಮ್ ಮಾಡಿಸಿ ಸರ್, ಒಮ್ಮೆ ಶಾಶ್ವತವಾಗಿ ಉಳಿಯುತ್ತೆ ನಿಮ್ಮ ಹೆಸರು ಮುಂದೆ.